ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ವ್ಯೂವರ್ಸ್ ಒಬ್ಬರು ಪಡ್ಡಿನ ಬ್ಯಾಟರ್ ಮಾಡೋದು ತೋರಿಸ್ಕೊಡಿ ಅಂತೇಳಿದ್ರು, ಹಂಗಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಟೀ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ, ಒಂದು ಹಾಫ್ ಲೋಟ ಕಡಲೆಬೇಳೆ, 2 ಸ್ಪೂನು ಮೆಂತ್ಯಕಾಳು, ನಂತರ 4 ಲೋಟ ನೀರು ಕುಡಿಯೋ ಲೋಟ ಅಂದರೆ 1/4 ಲೀಟ್ರ್ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕ್ತಿದ್ದೀನಿ. 4 ಗ್ಲಾಸು ಅಕ್ಕಿ, ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಅದನ್ನೇ ನಾವು ಬಳಸೋದು. 4 ಗ್ಲಾಸ್ ಹಾಕ್ತಿದ್ದೀನಿ. ಅಂದರೆ ಪಡ್ಡಿಗೆ ಒಂದೇ ಅಲ್ಲ, ದೋಸೆಗೂ ಇಡ್ಲಿಗೂ 3ಕ್ಕೂ ಸೇರಿ ಮಾಡ್ತಾಯಿದ್ದೀನಿ ನಾನು. ಹಂಗಾಗಿ 1 kg ಮೇಲೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ಒಂದು 4-5 ಸತಿ ತೊಳೆದು ನೆನೆ ಹಾಕಿದ್ದೀನಿ. ಮತ್ತು ಸಂಜೆ ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ. ನಯಸ್ಸಾಗಿ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಇಷ್ಟು ನಯಸ್ಸಿರ್ಬೇಕು ನೋಡಿರಿ. ಇಷ್ಟು ನಯಸ್ಸಾದರೆ ದೋಸೆಗೂ ಪಡ್ಡಿಗೂ ಇಡ್ಲಿಗೂ 3ಕ್ಕೂ ಬರುತ್ತೆ. ನಾನು 1 ವಾರ ಯೂಸ್ ಮಾಡ್ತೀನಿ ಇದನ್ನ. ಈ ಥರ ಒಂದು ಸ್ಟೀಲಿನ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಈಗ ನೋಡಿರಿ, ಅಷ್ಟು ಬ್ಯಾಟರ್ ಆಗಿದೆ. ಬೆಳಿಗ್ಗೆ ಮಾರ್ನಿಂಗ್ ಎಷ್ಟಾಗುತ್ತೆ ಅಂತೇಳಿ ತೋರಿಸ್ತೀನಿ. ಇದು ನೈಟ್ ರುಬ್ಬಿಟ್ಟು ಇಡ್ತಾಯಿದ್ದೀನಿ ನೋಡಿರಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಯಾವ ರೀತಿ ಆಗೈತೆ ಅಂತೇಳಿ ತೋರಿಸ್ತಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಒದಗುತ್ತೆ. ಮತ್ತು ಬಿಸಿದೊಂದು ಸ್ವಲ್ಪ ಅನ್ನ ಹಾಕಿರೋ ವೀಡಿಯೋ ಇಲ್ಲಿ ಸ್ಲಿಪ್ ಆಗಿದೆ. ಹಂಗಾಗಿ ಅದು ಅನ್ನದ್ದೊಂದು ಮಿಕ್ಸಿ ಮಾಡಿ ಹಾಕಿದ್ದೆ ನೋಡಿರಿ. ಎಷ್ಟು ಗೂಡಾಗಿ ಬಂದೈತಿ ಹಿಟ್ಟು ಅಂತೇಳಿ. ತುಂಬ ಚೆನ್ನಾಗಾಗುತ್ತೆ. ಅಂದರೆ ಬ್ರೆಡ್ ಥರ ಸ್ಮೂತಾಗಿ. ನಾನು ಒಂದೇ ಥರ ಬ್ಯಾಟರ್ ಯಾವಾಗೂ ಮಾಡಲ್ಲ. ಒಂದು ಸರ್ತಿ ಅವಲಕ್ಕಿ ಹಾಕ್ತೀನಿ, ಒಂದು ಸರ್ತಿ ಅನ್ನನೂ ಹಾಕಿರ್ತೀನಿ, ಒಂದೊಂದು ಟೈಮ್ 2 ಹಾಕಿ ಮಾಡ್ತೀನಿ. ನನಗೆ ಯಾವ ಥರ ಬೇಕೋ ಆ ಥರ, ಒಂದೇ ಥರ ನಾನು ಯಾವಾಗೂ ಮಾಡೋದಿಲ್ಲ. ಒಬ್ಬರು ನನ್ನ ವ್ಯೂವರ್ಸ್ ಕೇಳಿರೋದ್ರಿಂದ ಈ ಥರ ಬ್ಯಾಟರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಪಡ್ಡಾಯಿತು, ದೋಸೆ ಆಯಿತು, ಬ್ರೆಡ್ ಥರ ಆಗ್ತಾ ಸ್ಮೂತಾಗಿ. ಮಾಡೋದಕ್ಕೆ ನೀರುಳ್ಳಿ, ಕರಿಬೇವು, ಕೊತ್ತಂಬರಿ, ಸಬ್ಬಾಕ್ಸಿ ಸೊಪ್ಪು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಫ್ರೆಶ್ ಆಗಿರೋ ಕಾಯಿ ತುರಿ, ಜೀರಿಗೆ, ಒಂದು ಸ್ವಲ್ಪ ಓಂಕಾಳು, ಇಷ್ಟು ನಾನು ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಓಂಕಾಳು ಮತ್ತು ಇದು ಜೀರಿಗೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಯಾಟರು ಯಾವ ರೀತಿ ರೆಡಿ ಮಾಡಬೇಕು ಪಡ್ಡಿಗೆ ಅಂತೇಳಿ ತೋರಿಸ್ತೀನಿ. ಒಂದು ಸ್ವಲ್ಪ ಚಿರೋಟಿ ರವೆನೂ, 1 ಟೀ ಸ್ಪೂನಷ್ಟು ಮೈದಾ, 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ನಾನು. ಉಪ್ಪು ರುಚಿಗೆ ತಕ್ಕಂತೆ. ಈಗ ನೋಡಿರಿ, ಬ್ಯಾಟರ್ ನನಗೆ ಎಷ್ಟು ಬೇಕೋ ಅಷ್ಟು ತಗೊತಿದ್ದೀನಿ. ಉಳ್ದಿದ್ದ ಬಾಕ್ಸಲ್ಲಿ ಹಂಗೆ ಎತ್ತಿಟ್ಕೊತೀನಿ. ನಾನಿಲ್ಲಿ 3 ಆಗೋವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ಅಂದರೆ ನಾನು ನಮ್ಮ ಮನೆಯವರಿಗೆ, ನನ್ನ ಮಗನಿಗೆ ಅಂತೇಳಿ ಅಷ್ಟಕ್ಕೆ ಆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಉಪ್ಪು, ಒಂದು ಸ್ವಲ್ಪ ಚೌಡ ಪುಡಿ ಹಾಕ್ತಿದ್ದೀನಿ. ಮತ್ತು ಸಕ್ಕರೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಅದೇ ಹೇಳಿದ್ನಲ್ಲ, ಅದು ಒಂಚೂರು ಚೌಡ ಪುಡಿ ನೋಡ್ರಿ, ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಅಷ್ಟೇ. ಬಂದು ಥರ ಬರುತ್ತೆ. ಮತ್ತು ಕ್ಯಾರೆಟ್ ಹಾಕ್ತಿದ್ದೀನಿ ನೋಡಿರಿ, ತುರಿದಿರೋಂಥ ಕ್ಯಾರೆಟು, ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಕ್ಯಾರೆಟ್ ಹಾಕಿದ್ದೀನಿ. ಜೀರಿಗೆ ಹಂಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಓಂಕಾಳು ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಾಗುತ್ತೆ ಸ್ಮೆಲ್ಲು. ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ತೀನಿ. ಒಂದು ಸ್ವಲ್ಪ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು 1-2 ನೀರುಳ್ಳಿ ಹಾಕಿದ್ದೀನಿ. ಸಬ್ಬಾಕ್ಸಿನೂ ಕೊತ್ತಂಬರಿನೂ ಒಂದರಲ್ಲೇ ಹೆಚ್ಚ್ತೀನಿ ನಾನು. ತೊಳೆದಿರ್ತೀನಿ 2 ಜೊತೆಗೆ ಚಿಕ್ಕದಾಗಿ ಹೆಚ್ಚಿ ಹಾಕ್ಬಿಡ್ತೀನಿ. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು. ಒಬ್ಬೊಬ್ಬರು ಇದು ಒಗ್ಗರಣೆ ಮಾಡಿ ಹಾಕ್ತಾರೆ, ಕಡಲೆಬೇಳೆನೂ ಹಾಕಿ ಒಗ್ಗರಣೆ ಮಾಡಿ ಹಾಕ್ತಾರೆ. ನಾನೇನಿಲ್ಲ, ಡೈರೆಕ್ಟಾಗಿ ಹಾಕಿ ಮಾಡ್ತೀನಿ. ನಾವು ಯಾವಾಗಲೂ ಇದೇ ಥರ ಮಾಡಿರೋದ್ರಿಂದ ಅದೇ ಥರನೇ ತೋರಿಸ್ತಿದ್ದೀನಿ. ಬ್ಯಾಟರ್ ರೆಡಿ ಆಯಿತು. ಈಗ ಗ್ಯಾಸ್ ಹಂಚಿಟ್ಟು ಎಣ್ಣೆ ಹಾಕಿದ್ದೀನಿ. 1 ಟೀ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಚೆಲ್ಲುತ್ತೆ ಅಂತೇಳಿ ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಬ್ರೆಡ್ ಬನ್ ಥರ ಅಂತಾರಲ್ಲ, ಆ ಥರ ಸ್ಮೂತಾಗಿ ಚೆನ್ನಾಗಾಗಿದ್ದು ಪಡ್ಡೆಲ್ಲ. ಅವನ್ನೇ ಹಿಂಗೆ ಚೂರು ನೋಡಿರಿ, ಬರೀ ಕೈಯಲ್ಲೇ ತೆಗ್ದಾಕೋ ಅಷ್ಟು. ಒಂದೊಂದು ಟೈಮಲ್ಲಿ ಹೆಂಚಿಗೆ ಅಂಟ್ಕೊಂತಿರ್ತವೆ ಅಂತಂದರೆ ಬ್ಯಾಟರ್ ನೀಟಾಗಿ ಇಲ್ಲದೆ ಟೈಮಲ್ಲಿ, ಅಂದರೆ ಏನಾದರೂ ಕ್ವಾಂಟಿಟಿ ಹೆಚ್ಚು ಕಡಿಮೆ ಹಾಕಿರ್ತೀವಲ್ಲ ಪದಾರ್ಥಗಳು, ಆ ಟೈಮಲ್ಲಿ ಆ ಥರ ಆಗುತ್ತೆ. ಎಲ್ಲರೂ ಪರ್ಫೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಎಲ್ಲರಿಗೂ ಆ ಥರ ಆಗ್ತಿರುತ್ತೆ. ಚೆನ್ನಾಗಿ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ವು, ಸ್ಮೂತಾಗಿದ್ವು ನೋಡಿರಿ. ಎಷ್ಟು ಚೆನ್ನಾಗಿ ಹಂಗೆ ಗುಂಡಿಗೆ ತುಂಡುಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಕಡಲೆ, ಶೇಂಗಾ ಬೀಜ, ಕಾಯಿ ಹಾಕಿ ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿದ್ವು. ನಮಗೆ ಒಂದು 3 ಸರ್ತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ನೋಡಿರಿ, ಕಾಯಿ ಚಟ್ನಿನೂ ಪಡ್ಡು ರೆಡಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಎಲ್ಲರೂ ತವ್ರ ಮನೆಗೆ ಹೋಗಿ
ಅವ್ರವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ತೀರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ನನ್ನ ವ್ಯೂವರ್ಸ್ಗೆ ಈ ವಿಡಿಯೋ ತಲುಪಿದೆ ಅಂತ ಅಂದ್ಕೊಂಡಿರ್ತೀನಿ. ಅವ್ರು ಏನು ಕಮೆಂಟ್ ಹಾಕ್ತಾರಂತ ನೋಡೋಣ. ರೆಡಿ ಆಯ್ತು ನೋಡಿರಿ ಪಡ್ಡು ಚಟ್ನಿ. ಈಗ ನಾನೇ ತಿಂತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನಾನು ವಿಡಿಯೋ ಮಾಡೋದು ನೋಡಿ ನಾನು ಸ್ಟೇಟಸ್ಗೆ ಹಾಕ್ಕೊಂಡಿರೋದ್ರಿಂದ ಹೊಟ್ಟೆ ನೋವು ಬರಲ್ಲ, ಹೊಟ್ಟೆ ಇದಾಗಲ್ಲ ಅಂತ ಕೇಳ್ತಿರ್ತಾರೆ. ನಾನು ಯಾವುದೇ ಮಾಡಲಿ ನೋಡ್ರಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದೈತೆ ಪಡ್ಡು. ತುಂಬ ಚೆನ್ನಾಗಿ ಪಕೋಡ ಸ್ಮೆಲ್ ಬಂದಿತ್ತು. ನಾನು ಯಾವುದೇ ವೀಡಿಯೋ ಮಾಡಿದ್ರೂ